ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಸ್ಪೆಷಲ್ ಏನಂದರೆ ಗುರುಪೌರ್ಣಮಿ ಅಂದ್ರೇ ನನಗೆ ತುಂಬ 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 ಇಷ್ಟವಾದ ದಿನ. ನಾನು ಬೆಳಗ್ಗೆ ಎದ್ದು ರಂಗೋಲಿ ಎಲ್ಲ ಹಾಕಿ ಹಾಗೆ ಟೀ ಮಾಡಿ ಶಿರಡಿಯಿಂದ ಲೈವ್ ಇತ್ತು. ಸೊ ದರ್ಶನ ಮಾಡಿಕೊಂಡು ಬಾಬಾ ಅವ್ರದ್ದು ಇವಾಗ ಸ್ನಾನ ಮಾಡಿ ಬಾಬಾ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಾಬಾಗೆ ಇವತ್ತು ಸ್ಪೆಷಲಾಗಿ ಅಭಿಷೇಕ ಮಾಡೋಣ ಅಂತ ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗುರುವಾರ ನಾನು ಬಾಬಾನ ಕ್ಲೀನಾಗಿ ವಾಶ್ ಮಾಡಿ ನಾನು ಪೂಜೆ ಮಾಡ್ತೀನಿ. ಅಭಿಷೇಕ ಏನೂ ಮಾಡಲ್ಲ. ಆದರೆ ಇವತ್ತಿನ ದಿವಸ ನಾನು ಅಭಿಷೇಕ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ ಅಭಿಷೇಕ ಮಾಡ್ತಾಯಿದ್ದೀನಿ. ಹಾಲಿಂದ, ಸಕ್ಕರೆಯಿಂದ, ಅರಿಶಿನ, ಕುಂಕುಮ, ಹೂವು ಎಲ್ಲ ಹಾಕಿ ದೇವ್ರಿಗೆ ನಾನು ಅಭಿಷೇಕ ಮಾಡ್ತಾಯಿದ್ದೀನಿ. ಸೊ ನನಗೆ ಬಾಬಾ ಅಂದರೆ ತುಂಬ ಇಷ್ಟ. ನಾನು ತುಂಬ ನಂಬಿದ್ದೀನಿ. ನಾನು ತುಂಬ ವರ್ಷದಿಂದ ಬಾಬಾಗೆ ಪೂಜೆ ಮಾಡ್ತಾಯಿದ್ದೀನಿ. ನಾನು ಅಂದ್ಕೊಂಡಿರೋದು ಎಲ್ಲ ನನಗೆ ಆಗಿದೆ. ಆ ದೇವರು ಆಶೀರ್ವಾದ ನನ್ನ ಮೇಲಿದೆ, ನನ್ನ ಮಗಳ ಮೇಲಿದೆ, ನನ್ನ ಫ್ಯಾಮಿಲಿ ಮೇಲಿದೆ. ನಾನು ಏನು ಅಂದ್ಕೊಂಡಿರೋದು ಎಲ್ಲ ಕೂಡ ನನಗೆ ದಾರಿ ತೋರಿಸ್ತಾರೆ. ಇದು ಕರೆಕ್ಟ್, ಇದು ರಾಂಗ್ ಅಂತ ನನಗೆ ಒಂದು ಸೈನ್ ಅವ್ರನ್ನ ನೆನೆಸ್ಕೊಂಡಿದ್ದ ತಕ್ಷಣ ನನಗೊಂದು ಸೈನ್ ಬರುತ್ತೆ. ಆ ಸೈನಿಂದ ನಾನು ಏನೇ ಕೆಲಸ ಮಾಡಿದ್ರು ನನಗೆ ಇದು ರೈಟ್, ಇದು ರಾಂಗ್ ಅಂತ ನನಗೆ ಗೊತ್ತಾಗುತ್ತೆ. ಈ ಕೆಲವು ಜನಗೆ ಬಾಬಾ ಒಲಿಯಲ್ಲ ಅಂತಾರೆ. ನನಗೆ ಏನು ಅಂದ್ಕೊಂಡಿದ್ರು ಆಗಿಲ್ಲ ಅಂತ ಅಂತಾರೆ. ಅದು ಯಾಕೆ ಅಂತಂದರೆ ಬಾಬಾ ನಿಮಗೆ ಪರೀಕ್ಷೆ ಕೊಡ್ತಾನೆ. ನನ್ನನ್ನು ಎಷ್ಟು ಬೇಗ ನೀನು ನಂಬ್ತೀಯ, ಎಷ್ಟು ಬೇಗ ಅವ್ರ ಕೆಲಸ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಅದೆಲ್ಲ ಆ ಥರ ಅಲ್ಲ. ಬಾಬಾ ನಿಮಗೆ ಸ್ವಲ್ಪ ಎಕ್ಸಾಮ್ ಕೊಡ್ತಾರೆ. ಈ ಥರ ನೋಡೋಣ, ನೀನು ಎಷ್ಟೇ ನನಗೆ ಪೂಜೆ ಮಾಡಿದ್ರು ನೀನು ಅಂದ್ಕೊಂಡಿರೋದು ಆಗಲ್ಲ. ನೋಡೋಣ, ನೀನು ಕಂಟಿನ್ಯೂ ಮಾಡ್ತೀಯಾ ನನಗೆ ಪೂಜೆ ಮಾಡೋದು ಅಂತ ಅಯ್ಯಪ್ಪ ಪರೀಕ್ಷೆ ಕೊಡ್ತಾನೆ. ಅದನ್ನು ನಾವು ಗೆಲ್ಲಬೇಕು. ಅದಾದಮೇಲೆ ನಿಮ್ಗೆ ಏನೇ ಅಂದ್ಕೊಂಡ್ರು ಬಾಬಾ ನಿಮ್ಮನ್ನ ಕೈ ಬಿಡಲ್ಲ. ಏನೇ ಕಷ್ಟ ಇದ್ದರೂ ಬಾಬಾ ಅಂದರೆ ಸಾಕು, ಬಾಬಾ ನಿಮಗೆ ಉಳಿತಾರೆ. ಸೊ ನಾನು ಆವತ್ತಿಂದ ಗುರುವಾರ ಉಪವಾಸ ಎಲ್ಲ ಮಾಡ್ತಾಯಿದ್ದೆ. ಇವಾಗ ಹಾಗಲ್ಲ, ಯಾಕಂದರೆ ಮಗು ಇದೆ, ಪ್ರೆಗ್ನೆನ್ಸಿ ಆಯಿತು. ಸೊ ಸ್ಟ್ರೆಂತ್ ಇರಲ್ಲ. ಸೊ ಆ ಥರ ಆಗುತ್ತೆ. ಸೊ ಇವಾಗ ನಾನು ಅಭಿಷೇಕ ಮುಗಿಸಿ ನಾನು ಪೂಜೆ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ನಾನು ಅಭಿಷೇಕ ಆಯಿತು. ಇವಾಗ ನಾನು ಅಲಂಕಾರ ಮಾಡ್ತೀನಿ. ಸಿಂಪಲ್ಲಾಗಿ ಮನೆಯಲ್ಲಿ ನಾನು ಈ ಥರ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಗುರು ಪೌರ್ಣಮಿ ಅಂದರೆ ಏನು? ಗುರು ಪೌರ್ಣಮಿ ಅಂದರೆ ನಮಗೆ ವಿದ್ಯೆ ಹೇಳ್ಕೊಟ್ಟಿರೋ ಆಗಲಿ, ಹಾಗೆ ನಮ್ಮನ್ನು ತಿದ್ದಿ ನಮಗೆ ಈ ದಾರಿ ಸರಿ ಅಂತ ಹೇಳ್ಕೊಟ್ಟಿರೋರಾಗಿ ಅವರು ಗುರುನೇ, ತಂದೆ ತಾಯಿ ಗುರುನೇ, ನಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋ ಪ್ರತಿಯೊಂದು ಟೀಚರ್ ಗುರುನೇ. ಆಮೇಲೆ ಏನೇ ಆಗಲಿ, ನಿಮಗೆ ಏನು ಹೇಳ್ಕೊಟ್ಟಿರೋ, ನಿನ್ನ ಗೈಡ್ ಮಾಡಿರೋರು ಎಲ್ಲರೂ ನಿಮಗೆ ಗುರು ಆಗ್ತಾರೆ. ಯಾರಿಗಾದರೂ ಆಗಲಿ, ನೀವು ಇವತ್ತಿನ ದಿವಸ ದೊಡ್ಡವ್ರಿಗೆ ಆಗಲಿ, ನಿಮ್ಮ ಗುರುಗಳೇ ಆಗಲಿ, ನಿಮ್ಮ ಎಜುಕೇಷನ್ ಯಾರೇ ಆಗಲಿ, ನಿಮಗೆ ಟಚ್ಚಲ್ಲಿದ್ದರೆ ಹೋಗಿ ಅವ್ರಿಗೆ ಅವ್ರ ಹತ್ರ ಆಶೀರ್ವಾದ ತೊಗೊಂಬಂದರೆ ತುಂಬ ಒಳ್ಳೆಯದು. ಸೊ ಅವ್ರನ್ನ ಅಟ್ಲೀಸ್ಟ್ ನೆನೆಸ್ಕೊಂಡ್ರೆ ಕೂಡ ಸಾಕು, ಅಷ್ಟು ಒಳ್ಳೆಯದು. ಸೊ ಇವಾಗ ನಾನು ಬಾಬಾ ಅವರಿಗೆ ಬಟ್ಟೆ, ರುದ್ರಾಕ್ಷಿದು ಹಾರ ತಂದಿದ್ದೆ. ಸೊ ರುದ್ರಾಕ್ಷಿ ಹಾರ ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟ್ ನಾನು ಎಷ್ಟು ಹುಚ್ಚಿಯಾಗಿದೆ ಅಂದರೆ ಬಾಬಾ ಪೂಜೆಯಲ್ಲಿ ಭಜನೆ ಎಲ್ಲ ಮಾಡಿಸ್ತಾಯಿದ್ದೆ ಮಕ್ಕಳ ಕೈಯಲ್ಲಿ. ಆಮೇಲೆ ಬಿಸ್ಕೆಟ್ ಎಲ್ಲ ಎತ್ಕೊಂಡೋಗಿ ಬ್ಲ್ಯಾಕ್ ಡಾಗ್ಗೆ ಎಲ್ಲ ನಾನು ಬಿಸ್ಕೆಟ್ ಹಾಕ್ತಾಯಿದ್ದೆ. ಉಪವಾಸ ಇರ್ತಾಯಿದ್ದೆ. ಈ ಥರ ಎಲ್ಲ ಮಾಡಿದ್ದೀನಿ. ಸೊ ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ. ಈ ಥರ ಹೂವು, ಹಣ್ಣು, ಆಮೇಲೆ ಬಿಸ್ಕೆಟು, ಹಾಲು ನೈವೇದ್ಯಕ್ಕೆ, ಹಾಗೆ ಪ್ರಸಾದ ಮಾಡಬೇಕು. ಪ್ರಸಾದ ಮಾಡಿ ಇಡ್ತೀನಿ. ಇವಾಗ ಎಲ್ಲ ಪೂಜೆ ಮಾಡಿ ನಾನು ಊದ್ಕಡ್ಡಿ ಹಂಚ್ತಾಯಿದ್ದೀನಿ. ನೆಕ್ಸ್ಟ್ ಮಂಗಳಾರತಿ ಮಾಡಿ ಆ ದೇವ್ರನ್ನ ನಾನು ಯಾವತ್ತೂ ಪೂಜೆ ಮಾಡದೇ ಇರೋಲ್ಲ. ಒಂದೊಂದು ಸರಿ ನಾನ್ ವೆಜ್ ತಿಂದುಬಿಡ್ತಾಯಿದ್ದೆ, ಆ ಥರ ಆಗ್ತಾಯಿದೆ. ಇವಾಗ ನಾನು ಸ್ಟ್ರಾಂಗಾಗಿ ಥರ್ಸ್ಡೇ ನಾನ್ ವೆಜ್ ತಿನ್ನಲ್ಲ ಅಂತ ಬೇಡ್ಕೊಂಡಿದ್ದೀನಿ. ನೋಡಿ, ಈ ಥರ ದೀಪ ಹಚ್ಚಿ ನಾನು ಈ ಥರ ಮಾಡಿದ್ದೀನಿ. ಹಾಗೆ ಅಲ್ಲಿ ಕಡಲೆಕಾಳಿನ ನಾನು ನೆನೆಸಿದ್ನಲ್ಲ, ಅದರಲ್ಲಿ 21 ಕಡಲೆಕಾಳಲ್ಲಿ ನಾನು ಹಾರ ಮಾಡಿ ಹಾಕಿದ್ದೀನಿ.
ಮಾಡ್ತಾಯಿದ್ದೀನಿ. ಇವಾಗ ಮಂಗಳಾರತಿ ಮಾಡ್ತಾಯಿದ್ದೀನಿ. ಎಲ್ಲರೂ ಆ ದೇವರು ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಹಾಗೆ ಆ ಬಾಬಾನ ಯಾರ್ಯಾರು ನಂಬಲ್ಲ ಅವರು ನಂಬಿ ನಿಮಗೆ ಪರೀಕ್ಷೆ ಕೊಟ್ಟರೆ ಕಂಟಿನ್ಯೂ ಮಾಡಿ. ಆ ಬಾಬಾ ಖಂಡಿತವಾಗ್ಲೂ ನಿಮಗೆ ಉಳಿತಾನೆ. ಉಳಿಯಿಲ್ಲ ಅಂತ ಏನಿಲ್ಲ, ಎಲ್ಲ ದೇವರು ಒಂದೇ. ಹಿಂದೂ ಮುಸ್ಲಿಂ ಆ ಥರದ್ದು ಏನೂ ಇಲ್ಲ, ಎಲ್ಲ ದೇವರು. ಇವಾಗ ನಾವು ಮುಸ್ಲಿಂ ದೇವ್ರ ಹತ್ರ ಹೋಗಿ ಮಕ್ಕಳಿಗೆ ಮಂತ್ರ ಹಾಕ್ಸ್ತೀವಿ, ಅದೆಲ್ಲ ಮಾಡ್ತೀವಿ. ಅವ್ರನ್ನ ನಾವು ಭೇದ ಭಾವ ಮಾಡಬಾರ್ದು. ಆ ಥರ ಬಾಬಾ ಅಂದರೆ ಮುಸ್ಲಿಂ ಅಂತ ಅಂದ್ಕೋಬೇಡಿ, ಯಾಕಂದರೆ ಆ ಥರ ಅಲ್ಲವೇ ಅಲ್ಲ ಅದು. ಒಂದು ಸಾರಿ ಅವರ ಚರಿತ್ರೆ ಓದಿ ನೋಡಿ ಬುಕ್ನ, ನಿಮಗೆ ಗೊತ್ತಾಗುತ್ತೆ. ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಅವ್ರ ಬಗ್ಗೆ ಗೊತ್ತಿಲ್ಲ ಅನ್ನೋರಿಗೆ ತಿಳ್ಕೊಳ್ಳಿ ಅಂತ. ಸೊ ನಾನಿವಾಗ ಕಡಲೆಕಾಳು ನೆನೆಸಿದೆ, ಅದನ್ನು ನಾನು ಕುಕ್ಕರಲ್ಲಿ 2 ವಿಸಿಲ್ ಮಾಡಿ ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಇದು ನೈವೇದ್ಯಕ್ಕೆ ಮಾಡ್ತಾ ಇರೋದು ಕಡಲೆ ಕಾಳಿಂದ. ಸೊ ನಾನು ಇವಾಗ ಒಗ್ಗರಣೆ ಹಾಕಿ ದೇವ್ರಿಗಿಟ್ಟು ಆಮೇಲೆ ಮನೆಯಲ್ಲಿ ಆಮೇಲೆ ಸ್ವಲ್ಪ ನಾನು ತಿಂದ್ಕೊಂಡು ಇವಾಗ ನಾನು ಅಮ್ಮ ಮನೆಗೆ ಹೋಗಬೇಕು. ಅಮ್ಮ ಮನೆಗೆ ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಆದರೆ ಹೋಗ್ತೀನಿ. ತುಂಬ ಜನ ಇರ್ತಾರೆ, ಕಾಲಿಡೋಕ್ಕಾಗಲ್ಲ, ಅಷ್ಟು ರಶ್ ಇರುತ್ತೆ. ನೋಡಿ ನಾನು ಇವಾಗ ಪ್ರಸಾದ ಇಟ್ಟು ನೈವೇದ್ಯಕ್ಕೆ ಈ ಥರ ಪೂಜೆ ಮಾಡಿದ್ದೀನಿ. ಬಾಬಾ ನನ್ನ ಗುರು, ನನ್ನ ದೈವ, ನನ್ನ ದಾರಿಗೆ ನನಗೆ ದಾರಿ ತೋರಿಸೋ ದೈವ ನೀನೆ ಇನ್ನು ಹೇಳ್ತಾ ನಾನಿವಾಗ HSRಗೆ ಹೋಗ್ತಾಯಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.